ಸುರಸುರ ಸಿಂಹಾಸನವನ್ನು ಬರದಿರಲೇ ಈ ಸುರಸುರ ಸಿಂಹಾಸನವನ್ನು ಬರದಿರಲೇ ಪರಮ ಕಲಾಕೃತಿಯ ನೆನೆಸಿ ಧರಣಿಯ ನಾಡೆ ಈ ಧರಣಿಯ ನಾಡೆ ಈ ಧರಣಿಯ ನಾಡೆ ಸುರಸುರ ಸಿಂಹಾಸನವನ್ನು ಬರದಿರಲೇ ಈ ಸುರಸುರ ಸಿಂಹಾಸನವನ್ನು ಬರದಿರಲೇ ಪರಮ ಕಲಾಕೃತಿಯ ನೆನೆಸಿ ಧರಣಿಯ ನಾಡೆ ಈ ಧರಣಿಯ ನಾಡೆ ಈ ಧರಣಿಯ ನಾಡೆ ಪರಮ ಫಲ ಹಿಡಿದು ಚಲ ಹರಿಯ ಪ್ರಬಲ ಪರಮ ಫಲ ಹಿಡಿದು ಚಲ ಹರಿಯ ಪ್ರಬಲ ಹರಿಯ ಕರುಣೆಯಿಂದ ನಾನು ಜಗತಿ ನೆರೆಯುವೆ ಈ ಜಗತಿ ನೆರೆಯುವೆ ಈ ಜಗತಿ ನೆರೆಯುವೆ ಸುರತಿರ ಸಿಂಹಾಸನವನ್ನು ಬರದಿರಲೇ ಈ ಸುರತಿರ ಸಿಂಹಾಸನವನ್ನು ಬರದಿರಲೇ ಪರಮ ಫಲಕನಿಯ ನೆನೆಸಿ ಧರಣಿಯ ನಾಡೆ ಈ ಧರಣಿಯ ನಾಡೆ ಈ ಧರಣಿಯ ನಾಡೆ ಸಾಮ್ರಾಜ್ಯವಿರಬೇಕು ಪ್ರೇಮ ಫಲ ಜಗತಿ ನೆರೆಯುವೆ ಸಿಂಹಾಸನವನ್ನು ಬರದಿರಲೇ ಈ ಸುರತಿರ ಸಿಂಹಾಸನವನ್ನು ಬರದಿರಲೇ ಪರಮ ಧರಣಿಯ ನಾಳೆ ಈ ಧರಣಿಯ ನಾಳೆ ಈ ಧರಣಿಯ ನಾಳೆ ಮಂತ್ರಿ ಸೈನ್ಯಾಧಿಪತಿಗಳೇ ಮಂತ್ರಿಶೇಖರ ರಾಜೇಂದ್ರ ವರಮಾಂತ್ರಿ ಶೇಖರ ಮಂತ್ರಿಶೇಖರ ರಾಜೇಂದ್ರ ದಾನ ವಿಕ್ರಮ ಎನ್ನುವವರು ದಾನ ವಿಕ್ರಮ ಎನ್ನುವವರು ವಾಣಿಜ್ಯ ತಾವು ವರಮಾಂತ್ರಿ ಶೇಖರ ಮಂತ್ರಿಶೇಖರ ಸುತ್ತಾಲಿರುತ್ತಿಹ ಶತ್ರುರಾದರು
ಕಾಲಿರುತ್ತಿಹ ಶತ್ರುರಾಜರು ಇಟ್ಟರೆ ಕಾಣಿಕೆಗಳ ಕಾಣಿಕೆಗಳ ಮಾತೆ ನಮಗೆ ನೀರಾಡುತ್ತೆ ಮಾತೆ ನಮಗೆ ನೀರಾಡುತ್ತೆ ಹೇಮವೇ ಸಕಲ ಪ್ರಜೆಗಳು ವರಮಾಂತಿಸೇಕದ ಹೇಮವೇ ಸಕಲ ಪ್ರಜೆಗಳು ಮಂತ್ರಿಶೇಖರ, ರಾಜೇಂದ್ರ, ನಮ್ಮ ಆಸ್ಥಾನದಲ್ಲಿರುವ ಕರಿ ತುರುಗ ರಥ ಪತಾಕೆಗಳೆಲ್ಲವೂ ಸೌಖ್ಯದಿಂದಿರುವವೇ? ಅದು ಅಲ್ಲದೆ ನಮ್ಮ 56 ದೇಶದ ರಾಜಾದಿ ರಾಜರು ನಮಗೆ ಕೊಡಬೇಕಾದಂತ ಕಪ್ಪ ಕಾಣಿಕೆಗಳನ್ನು ಕಾಲಕಾಲಕ್ಕೆ ತಂದು ಒಪ್ಪಿಸುವುದರೆ ಅವುಗಳನ್ನು ತಿಳಿಸಿ. ಅಪ್ಪಣೆ ಪ್ರಭು. ರಾಜೇಂದ್ರ, ಮಂತ್ರಿಶೇಖರ, ನಮ್ಮ ರಾಜ್ಯದಲ್ಲಿರುವ ಕರಿ ತುರುಗ ರಥ ಪತಾಕೆಗಳನ್ನು ಸೌಖ್ಯದಿದ್ದೇವೆ. ಅದು ಅಲ್ಲದೆ ನಮಗೆ ಕೊಡಬೇಕಾದ 56 ದೇಶದ ರಾಜಾದಿರಾಜರು ಕಪ್ಪ ಕಾಣಿಕೆಗಳನ್ನು ಆಯಾ ಕಾಲಕ್ಕೆ ತಂದು ಒಪ್ಪಿಸುವುದರು. ಮತ್ತೇನಪ್ಪಣೆ? ಭಲೆ ಭಲೆ ಮಂತ್ರಿಶೇಖರ, ನಿಮ್ಮ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ನೀವು ಪರಿಗ್ರಹಿಸಿ. ಅಪ್ಪಣೆ ಪ್ರಭು. ಸೈನ್ಯಾಧ್ಯಕ್ಷ ಮಹಾಪ್ರಭು. ಸಹಿಯಾದಿ ನಮ ಸೈನ್ಯದಾರಿಯ ಸೈನ್ಯಾಧ್ಯಕ್ಷ ಮಹಾಪ್ರಭು. ಸಹಿಯಾದಿ ನಮ ಸೈನ್ಯದಾರಿಯ ಸುರಗಳು ಸೌರಿಯು ಶಾಸ್ತ್ರಗಳೊಡನೆ ಸುರಗಳು ಸೌರಿಯು ಶಾಸ್ತ್ರಗಳೊಡನೆ ವೈರ್ಯವನ್ನು ತೋರುತ್ತಿಬ್ಬರೇ ಸಹಿಯಾದಿ ನಾದಾನೆ ನಮ ಸೈನ್ಯದ ರೀತಿಯ ಸೈನ್ಯಾಧ್ಯಕ್ಷ ಮಹಾಪ್ರಭು. ನಮ್ಮ ಸೈನ್ಯದ ಬಲ ಹಬಲಗಳನ್ನು ಅದ್ಯಾವ ರೀತಿಯಲ್ಲಿಟ್ಟಿರುವೆ ಅವುಗಳನ್ನು ತಿಳಿಸು. ಅಪ್ಪಣೆ. ಪರಿ ಪರಿಯದೆ
ರಾಜೇಂದ್ರನೇ, ಸೈನ್ಯಾಧ್ಯಕ್ಷ, ನಮ್ಮ ಸೈನ್ಯವನ್ನು ಕಂಡರೆ ಪರರಾಷ್ಟ್ರ ಸೈನ್ಯವು ಎದರಿ ಬೆದರಿ ದಿಕ್ಕೆಟ್ಟಿ ಹೋಗುತ್ತಿರುವುದು ಮತ್ತೇನಪ್ಪಣೆ? ಭಲೆ ಭಲೆ ಸೈನ್ಯಾಧ್ಯಕ್ಷ, ನಿನ್ನಂತ ಸೈನ್ಯಾಧ್ಯಕ್ಷನು ನಿಪುಣ ಬುದ್ಧಿಯುಳ್ಳ ಈ ಮಂತ್ರಿಯು ಈ ನನ್ನ ಆಸ್ಥಾನದಲ್ಲಿರುವಾಗಲೇ ನನಗೂ ನನ್ನ ರಾಜ್ಯಕ್ಕೂ ಕುಂದು ಕೊರತೆ ಎಂದರೇನು? ಸೈನ್ಯಾಧ್ಯಕ್ಷ, ಮಹಾಪ್ರಭು, ನಮ್ಮ ಸೈನ್ಯದ ಆಲೋಚನೆಯನ್ನು ಕುರಿತು ನೀವಿನ್ನೂ ಹೊರಡಬಹುದು. ಅಪ್ಪಣೆ. ಮಹಾರಾಜ ದೇವಾಗಲಿ, ಚಾರನೇ ವರ್ತಮಾನವೇ. ಯಾರೋ ಹೊರಮನೆಯವರ ಮಕ್ಕಳನ್ನು ಕಟ್ಟಿಕೊಂಡು ದ್ವಾರದಲ್ಲಿ ಕಾದಿರುತ್ತೀರಿ ಪ್ರಭು. ಅವರನ್ನು ಆಸ್ಥಾನಕ್ಕೆ ಬರಮಾಡಿ. ಶಾಂತರಾಗಿ ನನಗೆ ನಮಸ್ಕರಿಸುವವು. ಅಯ್ಯ, ನಿಮಗೆ ಮಂಗಳವಾಗಲಿ. ಮೇಲಕ್ಕೇಳಿ. ಮಂತ್ರಿ ಶೇಖರ, ರಾಜೇಂದ್ರ, ಪ್ರಪಂಚವನ್ನೆಲ್ಲ ಸೃಷ್ಟಿಸಿರುವ ಆ ಪರಮಾತ್ಮನು ಎಲ್ಲರನ್ನು ಒಂದೇ ರೀತಿಯಲ್ಲಿ ಸೃಷ್ಟಿಸಬಾರದಾಯಿತೆ?
ಇವರ ಸ್ಥಿತಿ ಗತಿಗಳನ್ನು ನೋಡಿದೆಯಾ? ನೋಡಿದೀನಿ ಪ್ರಭು. ಇವರು ಯಾರೆಂಬುದನ್ನು ಮೊದಲು ವಿಚಾರಿಸು. ಆಗಬಹುದು. ಅಯ್ಯ, ನೀನು ಯಾರು? ಅಲ್ಲದೆ ಈ ಸಣ್ಣ ಸಣ್ಣ ಮಕ್ಕಳು ಯಾರು? ಸ್ವಾಮಿ, ನಾನು ದೇವದತ್ತನೆಂಬ ಬ್ರಾಹ್ಮಣನು. ನನ್ನ ತಂದೆಯವರು ಸ್ವರ್ಗಸ್ಥರಾಗಿ ಇಂದಿಗೆ 7 ವರ್ಷವಾಯಿತು. ಅಂದಿನಿಂದಲೂ ಉಣ್ಣಲು ಅನ್ನವಿಲ್ಲ, ಒಲಿಯಲು ಬಟ್ಟೆ ಇಲ್ಲ. ನಾನು ಎಲ್ಲಿ ತಿರುಗಿದರೂ ನನ್ನನ್ನು ದಾರಿದ್ರ ದಾರಿದ್ರ ಎಂದು ಕರೆಯುವರು ಪರಮಾತ್ಮ. ಮಂತ್ರಿಶೇಖರ, ರಾಜೇಂದ್ರ, ಇವರ ಮಾತುಗಳನ್ನು ಅನಂತರದಲ್ಲಿ ವಿಚಾರಿಸೋಣ. ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಭೋಜನ ಶಾಲೆಯಲ್ಲಿ ಭೋಜನವನ್ನು ಕೊಡಿಸಿ ಕರೆದುಕೊಂಡು ಬನ್ನಿ. ಅಪ್ಪಣೆ. ರಾಜೇಂದ್ರ, ತಾವು ಕೊಡಿಸುವಂತ ಭೋಜನವು ನನಗೂ ಅಲ್ಲದೆ ನನ್ನ ಮಕ್ಕಳಿಗೂ ಬೇಡವಾಗಿದೆ ಪ್ರಭು. ಏನು? ನಾನು ಕೊಡಿಸುವಂತ ಭೋಜನವು ನಿನಗಲ್ಲದೆ ನಿನ್ನ ಮಕ್ಕಳಿಗೂ ಬೇಡವಾಗಿದೆಯಾ? ಬೇಡವಾಗಿದೆ ಪ್ರಭು. ಮಂತ್ರಿಶೇಖರ, ರಾಜೇಂದ್ರ, ನಾನು ಕೊಡಿಸುವಂತ ಭೋಜನವು ಈತನಿಗಲ್ಲದೆ ಈತನ ಮಕ್ಕಳಿಗೂ ಬೇಡವಾಗಿದೆಯಂತೆ. ಈತನನ್ನು ಕರೆದುಕೊಂಡು ಹೋಗಿ ನಮ್ಮ ವಸ್ತ್ರಾಲಯದಲ್ಲಿ ವಸ್ತ್ರ ಆಭರಣಗಳನ್ನು ತೊಡಿಸಿ ಕರೆದುಕೊಂಡು ಬನ್ನಿ. ಆಗಬಹುದು. ರಾಜೇಂದ್ರ, ತಾವು ಕೊಡಿಸುವಂತ ವಸ್ತ್ರಾಭರಣವು ನನಗೂ ಅಲ್ಲದೆ ನನ್ನ ಮಕ್ಕಳಿಗೂ ಬೇಡವಾಗಿದೆ ಪ್ರಭು. ಏನು? ನಾನು ತೊಡಿಸುವಂತ ವಸ್ತ್ರಾಭರಣವು ನಿನಗಲ್ಲದೆ ನಿನ್ನ ಮಕ್ಕಳಿಗೂ ಬೇಡವಾಗಿದೆಯಾ? ಬೇಡವಾಗಿದೆ ಪ್ರಭು. ಮಂತ್ರಿಶೇಖರ, ರಾಜೇಂದ್ರ, ನಾನು ತೊಡಿಸುವಂತ ವಸ್ತ್ರಾಭರಣವು ಈತನಿಗಲ್ಲದೆ ಈತನ ಮಕ್ಕಳಿಗೂ ಬೇಡವಾಗಿದೆಯಂತೆ. ಈತನನ್ನು ಕರೆದುಕೊಂಡು ಹೋಗಿ ಹೆಚ್ಚಾಗಿ ಧನ ಸಹಾಯ ಮಾಡು. ಆಗಬಹುದು. ರಾಜೇಂದ್ರ, ಉಣ್ಣಲು ಅನ್ನವಿಲ್ಲದೆ, ಒದಿಯಲು ಬಟ್ಟೆ ಇಲ್ಲದೆ ದೇಶವನ್ನೇ ತಿರುಗುತ್ತಿರುವ ನನಗೆ ತಾವು ಕೊಡುವಂತಹ ಧನವನ್ನು ಎಲ್ಲಿ ತಾನೇ ಬಚ್ಚಿಟ್ಟುಕೊಂಡು ಬದುಕಲಿ ಪ್ರಭು? ಎಲ್ಲಿ ತಾನೇ ಬಚ್ಚಿಟ್ಟುಕೊಂಡು ಬದುಕಲಿ? ಏನು? ನಾನು ಕೊಡುವಂತ ಧನವನ್ನು ಬಚ್ಚಿಟ್ಟಿಕೊಂಡು ಬದುಕಲು ನಿನ್ನಲ್ಲಿ ಸ್ಥಳವಿಲ್ಲವೇ? ಸ್ಥಳವಿಲ್ಲ ಪ್ರಭು. ಅಯ್ಯ ದಾರಿದ್ರನೇ, ನಮ್ಮ ಅರಮನೆ ಹಿಂಭಾಗದಲ್ಲಿ ನಿನಗೊಂದು ವಸತಿ ಗೃಹವನ್ನು ಕಟ್ಟಿಸಿಕೊಡುವೆನು. ಆ ಮನೆಯಲ್ಲಿ ನಾನು ಕೊಡುವಂತ ಧನವನ್ನು ಬಚ್ಚಿಟ್ಟಿಕೊಂಡು ನೀನು ನಿನ್ನ ಮಕ್ಕಳು ಸುಖದಿಂದ ಬಾಳಿ. ರಾಜೇಂದ್ರ, ತಾವು ಕಟ್ಟಿಸಿಕೊಡುವಂತಹ ಮನೆಯು ಬೇಡಿ. ಆ ಮನೆಯಲ್ಲಿ ತಾವು ಕೊಡುವಂತಹ ಧನವನ್ನು ಬಚ್ಚಿಟ್ಟುಕೊಂಡು ನಾನು ನನ್ನ ಮಕ್ಕಳು ಸುಖವಾಗಿರುವುದು ಬೇಡಿ ಪ್ರಭು, ಬೇಡಿ. ಅಯ್ಯ ದಾರಿದ್ರನೇ, ನಾನು ಏನು ಕೊಡುತ್ತೇನೆಂದರೂ ಬೇಡ ಬೇಡ ಎಂದೇ ಹೇಳುತ್ತಿರುವೆ ಅಲ್ಲ. ಇಷ್ಟು ಆದರೂ ನೀನು ನನ್ನಲ್ಲಿಗೆ ಬರಲು ಕಾರಣವೇ? ರಾಜೇಂದ್ರ, ನನ್ನ ಮಾತಿಗೆ ಪ್ರತಿ ಹಾಡದಿದ್ದರೆ ನಂತರ ನನ್ನ ಕಷ್ಟ ಸುಖಗಳನ್ನು ತಿಳಿಸುತ್ತೇನೆ. ಏನು? ಬಡವನಾದ ನಿನ್ನ ಮಾತಿಗೆ ಪ್ರತಿ ಉತ್ತರವೇ? ಹೌದು ಪ್ರಭು. ಮಂತ್ರಿಶೇಖರ, ರಾಜೇಂದ್ರ, ಕೇಳಿದ್ಯಾ ಈತನ ಮಾತುಗಳನ್ನು? ಕೇಳಿದ್ದೀನಿ ಪ್ರಭು. ಈತನ ಮಾತುಗಳನ್ನು ಕೇಳಿದರೆ ನನಗೊಂದು ತಲೆದೋರುವುದೇ ಇಲ್ಲವಲ್ಲ. ರಾಜೇಂದ್ರ, ನನಗೂ ಕೂಡ ತಲೆದೋರುವುದಿಲ್ಲ. ಅಯ್ಯ ದಾರಿದ್ರನೇ, ನಿನ್ನ ಮಾತಿಗೆ ಪ್ರತಿ ಉತ್ತರವನ್ನು ಹೇಳುವುದಿಲ್ಲ. ವಿಚಾರವೇನೋ ತಿಳಿಸು. ರಾಜೇಂದ್ರ, ತಾವು ಕ್ಷತ್ರಿಯರು, ಅರಸು ವಂಶದಲ್ಲಿ ಹುಟ್ಟಿದವರು, ಸುಳ್ಳನ್ನಾಡಬಾರದು. ನನಗೆ ಕರಭಾಷೆಯನ್ನು ಕೊಟ್ಟರೆ ಅನಂತರ ನನ್ನ ಕಷ್ಟ ಸುಖಗಳನ್ನು ತಿಳಿಸುತ್ತೇನೆ. ಏನು? ಬಡವನಾದ ನಿನ್ನ ಮಾತಿಗೆ ಕರಭಾಷೆಯೇ? ಹೌದು ಪ್ರಭು. ಅಯ್ಯ ದಾರಿದ್ರನೇ, ನಿನ್ನ ಮಾತಿಗೆ ಸಮ್ಮತಿಸದಿದ್ದರಿರಬಹುದಾಯಿತು. ಆದರೆ ಈ ಮಕ್ಕಳನ್ನು ನೋಡಿದರೆ ನನಗೆ ತುಂಬಾ ವ್ಯಸನ ಉಂಟಾಗುತ್ತಿರುವುದು. ಇದು ಆ ಪರಮಾತ್ಮನ ಪಾದ ಸಾಕ್ಷಿಯಾಣೆಗೂ ನಿನ್ನ ಮಾತಿಗೆ ಪ್ರತಿ ಉತ್ತರವನ್ನು ಹೇಳುವುದಿಲ್ಲ. ವಿಚಾರವೇನೋ ತಿಳಿಸು. ರಾಜೇಂದ್ರ, ನನ್ನ ದಾರಿದ್ರ್ಯವನ್ನು ಗಂಗೋದಕ ಸಹಿತವಾಗಿ ದಾನವಾಗಿ ಪಡೆಯಬೇಕೆಂದು ಈಗೋ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಅಯ್ಯೋ ಶಿವ ಶಿವ! ಮಂತ್ರಿಶೇಖರ, ರಾಜೇಂದ್ರ, ದಾರಿದ್ರ್ಯನ ದಾರಿದ್ರ್ಯವನ್ನು ದಾನವಾಗಿಯೇ ತೆಗೆದುಕೊಳ್ಳುತ್ತೇನೆಂದು ಹೇಳಿ ಕರಭಾಷೆಯನ್ನು ನೀಡಿದನಲ್ಲ, ಮುಂದೇನು ಮಾಡುವುದು ಮಂತ್ರಿಶೇಖರ? ರಾಜೇಂದ್ರ, ನುಡಿದಂತೆ ನಡೆಯುವುದು ಕ್ಷತ್ರಿಯರ ಧರ್ಮವಲ್ಲವೇ? ಮಂತ್ರಿಶೇಖರ, ನೀವು ಹೇಳುತ್ತಿರುವ ಮಾತು ನಿಜ. ಅಯ್ಯ ದಾರಿದ್ರನೇ,
ನಿನ್ನ ದಾರಿದ್ರ್ಯವೆಲ್ಲವನ್ನು ಗಂಗೋದಕ ಸಹಿತವಾಗಿ ಧಾರೆ ಎರೆದು ಕೊಡುವಂತವನಾಗು. ಸ್ವಾಮಿ, ಗಂಗೋದಕವನ್ನು ತರುವಷ್ಟು ಪಾತ್ರೆಯೂ ನನ್ನಲ್ಲಿ ಗತಿ ಇಲ್ಲ ಪ್ರಭು, ನನ್ನಲ್ಲಿ ಗತಿ ಇಲ್ಲ. ಏನು, ಗಂಗೋದಕವನ್ನು ತರುವಂತ ಪಾತ್ರೆಯೂ ನಿನ್ನಲ್ಲಿ ಗತಿ ಇಲ್ಲವೇ? ಗತಿ ಇಲ್ಲ ಪ್ರಭು. ಅಯ್ಯ ದಾರಿದ್ರನೇ, ಹಾಗಾದರೆ ನಿನ್ನ ಇಡೀ ಜೀವನವನ್ನು ಹೇಗೆ ನಡೆಸುತ್ತಿದ್ದೆ? ರಾಜೇಂದ್ರ, ನನ್ನ ಇಡೀ ಜೀವನವನ್ನು ಒಂದು ಮಣ್ಣಿನ ಕುಂಭದಿಂದ ನಡೆಸುತ್ತಿದ್ದೆನು. ಮಾರ್ಗದಲ್ಲಿ ಬರುವಾಗ ಈ ಸಣ್ಣ ಮಕ್ಕಳು ಅದನ್ನು ಬೀಸಾಡಿ ಚೂರು ಚೂರಾಗಿ ಹೋಯಿತು ಪ್ರಭು, ಚೂರು ಚೂರಾಗಿ ಹೋಯಿತು. ಅಯ್ಯ ದಾರಿದ್ರನೇ, ಹೋಗಲಿ ಬಿಡು. ಮಂತ್ರಿ ಶೇಖರ, ರಾಜೇಂದ್ರ, ನಮ್ಮ ಅರಮನೆಯಿಂದ ಗಂಗೋದಕವನ್ನು ತರಿಸಿ ಈ ದಾರಿದ್ರ್ಯನ ಕೈಯಲ್ಲಿ ಕೊಡಿ. ಯಾರಲ್ಲಿ? ನಮ್ಮ ಅರಮನೆಯಿಂದ ಗಂಗೋದಕವನ್ನು ತರಮಾಡತಕ್ಕದ್ದು. ರಾಜೇಂದ್ರ, ಗಂಗೋದಕವು ಸಿದ್ಧವಾಗಿರುವುದು. ತಾವು ಏಕಚಿತ್ತ ಮನೋಭಾವದಿಂದ ಅಮೃತಕ್ಕೆ ಸಮಾನವಾದ ತಮ್ಮ ಎರಡೂ ಕರಗಳನ್ನು ನೋಡಿಸಿ ಸರಿಯಾಗಿ ನಿಲ್ಲಿ. ನಾನು ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನನ್ನ ದಾರಿದ್ರ್ಯವನ್ನು ದಾರೆ ಎರೆಯುತ್ತೇನೆ. ಆಗಬಹುದು. ಎನ್ನಯ ದಾರಿದ್ರ್ಯವನ್ನು ನಿನಗೆ ಅಯ್ಯ ದಾರಿದ್ರನೇ, ನಿನ್ನ ದಾರಿದ್ರ್ಯವೆಲ್ಲವನ್ನು ಗಂಗೋದಕ ಸಹಿತವಾಗಿ ಧಾರೆ ಎರೆದುಕೊಂಡಿರುವೆನು. ಇನ್ನು ಮುಂದಿನ ವಿಚಾರವೇನೋ ತಿಳಿಸು. ಸ್ವಾಮಿ, ತಮ್ಮಿಂದ ನಾನು ನನ್ನ ಮಕ್ಕಳು ಧನ್ಯರಾದೆವು. ತಮ್ಮ ಅಪ್ಪಣೆಯಾದರೆ ನಾವಿನ್ನು ಹೋಗಿ ಬರುತ್ತೇವೆ. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಮಂತ್ರಿ ಶೇಖರ, ರಾಜೇಂದ್ರ, ದಾರಿದ್ರ್ಯವನ್ನು ದಾನವಾಗಿಯೇ ತೆಗೆದುಕೊಂಡೆನಲ್ಲ. ದಾರಿದ್ರ್ಯ ಎಂಬ ಭಾಗವು ಯಾವ ರೀತಿಯಲ್ಲಿ ಬರುವುದೆಂಬುದನ್ನು ನಾವು ಯಾರಿಂದ ಕೇಳಿ ತಿಳಿದುಕೊಳ್ಳೋಣ? ರಾಜೇಂದ್ರ, ನಮ್ಮ ಅರಮನೆಯ ಪುರೋಹಿತರನ್ನು ಬರಮಾಡಿ ಅವರಿಂದ ತಿಳಿಯಬಹುದಲ್ಲವೇ? ಹಾಗಾದರೆ ನಮ್ಮ ಅರಮನೆಯಿಂದ ಪುರೋಹಿತರನ್ನು ಆಸ್ಥಾನಕ್ಕೆ ಬರಮಾಡಿ. ಯಾರಲ್ಲಿ? ನಮ್ಮ ಅರಮನೆಯಿಂದ ಪುರೋಹಿತರನ್ನು ಬರಮಾಡತಕ್ಕದ್ದು.
ಪುರೋಹಿತರೇ, ನೀವೆಲ್ಲರೂ ನಿಮ್ಮ ಪೀಠಗಳಲ್ಲಿ ಪರಿಗ್ರಹಿಸಿ. ಆಗಬಹುದು. ರಾಜೇಂದ್ರ, ನಮ್ಮನ್ನು ಕರೆಸಿದ ಕಾರಣವೇನು? ಪುರೋಹಿತರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನಿಮ್ಮಲ್ಲಿ ಹೆಚ್ಚಾಗಿ ಜ್ಯೋತಿಷ್ಯ ಪಂಚಾಂಗದ ಭಾಗವನ್ನು ಯಾರು ಓದಿರುವಿರಿ? ರಾಜೇಂದ್ರ, ನಮ್ಮಲ್ಲಿ ಹೆಚ್ಚಾಗಿ ಜ್ಯೋತಿಷ್ಯ ಪಂಚಾಂಗದ ಭಾಗವನ್ನು ನಾನು ಓದಿರುವೆ. ಬಹಳ ಸಂತೋಷ, ಬಹಳ ಸಂತೋಷ. ಹಾಗಾದರೆ ದಾರಿದ್ರ್ಯ ಎಂಬ ಭಾಗವು ಯಾವ ರೀತಿಯಲ್ಲಿ ಬರುವುದೆಂಬುದನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರ, ಗ್ರಹಗತಿಗಳು ಕೆಟ್ಟು ಹೋದ ಮನಸ್ಸಿನಿಗೆ ಉಣ್ಣಲು ಅನ್ನವಿಲ್ಲದೆ ಒದೆಯಲು ಬಟ್ಟೆ ಇಲ್ಲದೆ ಆತನು ಎಲ್ಲಿ ತಿರುಗಿದರೂ ಆತನನ್ನು ದಾರಿದ್ರ ಎಂದು ಕರೆಯುವುದು ಪ್ರಭು. ಮಂತ್ರಿ ಶೇಖರ, ರಾಜೇಂದ್ರ, ಆ ದಾರಿದ್ರನು ಹೇಳಿದ ಮಾತಿಗೂ ಈ ಪುರೋಹಿತರು ಹೇಳಿದ ಮಾತಿಗೂ ಸರಿ ಹೋಯ್ತಲ್ಲ? ಸರಿ ಹೋಯಿತು ಪ್ರಭು. ಪುರೋಹಿತರೇ, ಹಾಗಾದರೆ ದಾರಿದ್ರ್ಯ ಎಂಬ ಭಾಗವು ಕಳೆದು ಹೋಗಿ ಪುನಃ ಶ್ರೀಮಂತನಾಗಬೇಕಾದರೆ ಏನು ಮಾಡಬೇಕು? ರಾಜೇಂದ್ರ, ಗ್ರಹಗತಿಗಳು ಕೆಟ್ಟು ಹೋದ ಮನಸ್ಸಿನಿಗೆ ರಾಜೇಂದ್ರ ನವಗ್ರಹಗಳನ್ನು ಒಂದೊಂದಾಗಿ ಪೂಜೆ ಮಾಡಿದರೆ ದಾರಿದ್ರ್ಯವು ಕಳೆದು ಹೋಗಿ ಪುನಃ ಶ್ರೀಮಂತನಾಗುವುದರಲ್ಲಿ ಸಂದೇಹವಿಲ್ಲ ಪ್ರಭು. ಏನು, ಆ ಗ್ರಹಗಳನ್ನು ಪೂಜೆ ಮಾಡಿದರೆ ದಾರಿದ್ರ್ಯವು ಕಳೆದು ಹೋಗಿ ಪುನಃ ಶ್ರೀಮಂತನಾಗಬಹುದೇ? ಹೌದು ಪ್ರಭು. ಹಾಗಾದರೆ ಆ ಗ್ರಹಗಳನ್ನು ಪೂಜೆ ಮಾಡಬೇಕೆಂದಿರುವೆನು. ತಾವು ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರ, ನಿಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಅರ್ಚಕರು ಬರುವಂತೆ ಆಜ್ಞೆಯನ್ನು ಮಾಡಿ. ಆಗಬಹುದು. ಮಂತ್ರಿ ಶೇಖರ, ರಾಜೇಂದ್ರ, ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಅರ್ಚಕರನ್ನು ಆಸ್ಥಾನಕ್ಕೆ ಬರಮಾಡಿ. ಯಾರಲ್ಲಿ? ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಅರ್ಚಕರನ್ನು ಬರಮಾಡತಕ್ಕದ್ದು. ಪುರೋಹಿತರೇ, ಸಕಲವೂ ಸಿದ್ಧವಾಗಿರುವುದು. ತಾವು ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ರಾಜೇಂದ್ರ, ನವಗ್ರಹಗಳ ಪೈಕಿ ಅಧಿನಾಯಕನಾಗಿಯೂ ಮತ್ತು ರಾಜನೆನಿಸಿಕೊಂಡಿರುವ ಸೂರ್ಯಗ್ರಹದ ಮಹಿಮೆಯನ್ನು ಹೇಳುವನು ಕೇಳಿ. ಆತನು ಪ್ರಾತಃ ಕಾಲದಲ್ಲಿ ಬ್ರಹ್ಮರೂಪನಾಗಿಯೂ ಮಧ್ಯಾಹ್ನದಲ್ಲಿ ವಿಶ್ವರೂಪನಾಗಿಯೂ ಸಾಯಂಕಾಲದಲ್ಲಿ ವಿಷ್ಣು ರೂಪನಾಗಿಯೂ ಇರುವುದರಿಂದ ಆತನು ಸೂರ್ಯನೆನಿಸಿಕೊಂಡಿರುವನು. ಆತನು ಕೋಪಿಷ್ಠನಾದರೆ ಆತನಿಗೆ ಗೋಧಿ ಕಾಳು, ಬೆಲ್ಲ, ಖಾರವಾದ ಆಹಾರ, ಕೆಂಪು ರೇಷ್ಮೆ ವಸ್ತ್ರ, ಕೆಂಪು ಪುಷ್ಪ ಈ ವಸ್ತುಗಳನ್ನು ಅರ್ಪಿಸಿ ಸದ್ಭಕ್ತಿಯಿಂದ ಪೂಜೆ ಮಾಡಿದರೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಸೂರ್ಯನೆಂಬ ಗ್ರಹವನ್ನು ಬಹಳ ಶುದ್ಧದಿಂದ ಪೂಜೆ ಮಾಡಿ. ಆಗಬಹುದು. ಪುರೋಹಿತರೇ, ಸೂರ್ಯನೆಂಬ ಗ್ರಹವನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡಿರುವೆನು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಚಂದ್ರನೆಂಬ ಗ್ರಹದ ಮಹಿಮೆಯನ್ನು ಹೇಳುವೆನು ಕೇಳಿ. ಸೂರ್ಯನು ತಂದೆ ಅಂತೀವು, ಚಂದ್ರನು ತಾಯಿ ಅಂತೀವು. ಈ ಪ್ರಪಂಚ ಉಳ್ಳಾದವರು ಚಂದ್ರನು ಕೋಪಿಷ್ಠನಾದರೆ ಅಕ್ಕಿ ಕಾಳು, ಬಿಳಿ ಪುಷ್ಪ, ಬಿಳಿ ರೇಷ್ಮೆ ವಸ್ತ್ರ ಈ ವಸ್ತುಗಳನ್ನು ಅರ್ಪಿಸಿ ಸಕಲ ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ನಿಮಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವರು. ಆದ್ದರಿಂದ ಚಂದ್ರನೆಂಬ ಗ್ರಹವನ್ನು ಬಹಳ ಚಂದ್ರದಿಂದ ಪೂಜೆಯನ್ನು ಮಾಡಿದೆ. ಆಗಬಹುದು.
ಪುರೋಹಿತರೇ, ಚಂದ್ರನೆಂಬ ಗ್ರಹವನ್ನು ಬಹಳ ಚಂದಾದಿಂದ ಪೂಜೆ ಮಾಡಿರುವೆ. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಮಂಗಳನೆಂಬ ಗ್ರಹದ ಮಹಿಮೆಯನ್ನು ಹೇಳುವೆನು ಕೇಳಿ. ಮಂಗಳನು ಕೋಪಿಷ್ಟಗೊಂಡರೆ ಆತನಿಗೆ ತೊಗರಿ ಕಾಳು, ತೊಗರಾದ ಆಹಾರ, ಕೆಂಪು ರೇಷ್ಮೆ ವಸ್ತ್ರ, ಬಿಳಿ ಪುಷ್ಪ ವಸ್ತುಗಳನ್ನು ಅರ್ಪಿಸಿ ಸಕಲ ಭಯಭಕ್ತಿಗಳಿಂದ ಪೂಜೆಯನ್ನು ಮಾಡಿದರೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವರು. ಆದ್ದರಿಂದ ಮಂಗಳನೆಂಬ ಗ್ರಹವನ್ನು ಬಹಳ ಭಯಭಕ್ತಿಯಿಂದ ಪೂಜೆಯನ್ನು ಮಾಡಿ ಆಗಬಹುದು. ಪುರೋಹಿತರೇ, ಮಂಗಳನೆಂಬ ಗ್ರಹವನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡಿರುವೆ. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಬುಧನೆಂಬ ಗ್ರಹದ ಮಹಿಮೆಯನ್ನು ಹೇಳುವೆನು ಕೇಳಿ. ಬುಧನು ಜಾತಿಯಲ್ಲಿ ವಾಣಿಜ್ಯನು, ಪರರ ಹಿಂಸೆ ಮಾಡತಕ್ಕವನಲ್ಲ. ಬುಧನು ಕೋಪಿಷ್ಟನಾದರೆ ಹೆಸರು ಕಾಳು, ಉಳಿಯಾದ ಆಹಾರ, ತುಪ್ಪ, ಬಿಳಿ ಪುಷ್ಪ, ಕೆಂಪು ವಸ್ತ್ರ ಈ ವಸ್ತುಗಳನ್ನು ಅರ್ಪಿಸಿ ಸಕಲ ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ನಿಮಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವರು. ಆದ್ದರಿಂದ ಬುಧನೆಂಬ ಗ್ರಹವನ್ನು ಬಹಳ ಬುದ್ಧಿವಂತಿಕೆಯಿಂದ ಪೂಜೆಯನ್ನು ಮಾಡಿ. ಆಗಬಹುದು. ಪುರೋಹಿತರೇ, ಬುಧನೆಂಬ ಗ್ರಹವನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡಿರುವೆನು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಗುರು ಎಂಬ ಗ್ರಹದ ಮಹಿಮೆಯನ್ನು ಹೇಳುವೆನು ಕೇಳಿ. ಆತನ ವಿಷಯವೇನೆಂದರೆ ಜಾತಿಯಲ್ಲಿ ಬ್ರಾಹ್ಮಣನು. ಭೂ ಎಂಬ ಕತ್ತಲೆಯನ್ನು ರೂ ಎಂಬ ಬೆಳಕಿನಿಂದ ಹೋಗಲಾಡಿಸಿ ಹೂ ಎಂಬ ಉಪನ್ಯಾಸವನ್ನು ಮಾಡಿ ಈ ಪ್ರಪಂಚಕ್ಕೆಲ್ಲ ಬೋಧಿಸಿ ಗುರು ಎಂದೆನಿಸಿಕೊಂಡಿರುವರು. ಗುರುವು ಕೋಪಿಷ್ಟನಾದರೆ ಕಡ್ಲೆಕಾಳು, ಕೆಂಪು ಪುಷ್ಪ, ಕೆಂಪು ವಸ್ತ್ರ ಇವುಗಳನ್ನು ಅರ್ಪಿಸಿ ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವರು. ಆದ್ದರಿಂದ ಗುರು ಎಂಬ ಗ್ರಹವನ್ನು ಬಹಳ ಗುಣದಿಂದ ಪೂಜೆಯನ್ನು ಮಾಡಿ. ಆಗಬಹುದು. ಪುರೋಹಿತರೇ, ಗುರು ಎಂಬ ಗ್ರಹವನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡಿರುವೆನು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಶುಕ್ರನೆಂಬ ಗ್ರಹದ ಮಹಿಮೆಯನ್ನು ಹೇಳುವೆನು ಕೇಳಿ. ಶುಕ್ರನು ಕೋಪಿಷ್ಟನಾದರೆ ಆತನಿಗೆ ಅವರೆಕಾಳು, ಗೋಧಿ ಹಿಟ್ಟು, ಕೆಂಪು ಪುಷ್ಪ ಇವುಗಳನ್ನು ಕೊಟ್ಟು ಬಹಳ ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನು. ಆದುದರಿಂದ ಶುಕ್ರನೆಂಬ ಗ್ರಹದ ಮಹಿಮೆಯನ್ನು ಬಹಳ ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡಿ. ಆಗಬಹುದು. ಶುಕ್ರ
ಗೋವಿಂದ. ಪುರೋಹಿತರೇ, ಶುಕ್ರನೆಂಬ ಗ್ರಹವನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡಿರುವೆನು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ರಾಹುಕೇತುಗಳೆಂಬ ಎರಡೂ ಗ್ರಹಗಳ ಮಹಿಮೆಯನ್ನು ಹೇಳುವೆನು ಕೇಳಿ. ರಾಹುಕೇತುಗಳಿಬ್ಬರು ರಾಕ್ಷಸ ಕುಲದಲ್ಲಿ ಹುಟ್ಟಿದವರು. ಹಿಂದೆ ರಾಕ್ಷಸರು ಮತ್ತು ದೇವತೆಗಳು ಸೇರಿಕೊಂಡು ಮಂದರಗಿರಿ ಪರ್ವತವನ್ನು ಮಂಟನ್ನಾಗಿ ಮಾಡಿ ಆದಿಶೇಷನನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರವನ್ನು ಮಥನ ಮಾಡಿ ಕಡೆಯಲು ಐರಾವತ, ಕಲ್ಪವೃಕ್ಷ, ಕಾಮಧೇನು ಎಂಬ ವಸ್ತುಗಳು ಉದ್ಭವಿಸಿದವು. ಅವುಗಳನ್ನು ಮಹಾವಿಷ್ಣುವು ಅಪಹರಿಸಿದನು. ಪುನಃ ಸಮುದ್ರವನ್ನು ಮಥನ ಮಾಡಿ ಕಡೆಯಲು ಗದ, ಶಂಕು, ಚಕ್ರವೆಂಬ 3 ವಸ್ತುಗಳು ಉದ್ಭವಿಸಿದವು. ಅವುಗಳನ್ನು ಮಹಾವಿಷ್ಣುವು ಅಪಹರಿಸಿದನು. ಅದಕ್ಕಾಗಿ ಆತನಿಗೆ ಗದಾ, ಶಂಕು, ಚಕ್ರಧಾರಿ ಎಂದು ನಾಮಾಂಕಿತವಾಯಿತು. ಪುನಃ ಸಮುದ್ರವನ್ನು ಮಥನ ಮಾಡಿ ಕಡೆಯಲು ವಿಷಪಾನವೆಂಬ ವಸ್ತುವು ಉದ್ಭವಿಸಿತು. ಅದನ್ನು ಪರಮೇಶ್ವರನು ಸೇವಿಸಿದನು. ಅದಕ್ಕಾಗಿ ಆತನಿಗೆ ವಿಷಕಂಠನೆಂದು ನಾಮಾಂಕಿತವಾಯಿತು. ಪುನಃ ಸಮುದ್ರವನ್ನು ಮಥನ ಮಾಡಿ ಕಡೆಯಲು ಅಮೃತಪಾನ, ಮಧುಪಾನವೆಂಬ 2 ವಸ್ತುಗಳು ಉದ್ಭವಿಸಿದವು. ಅಮೃತಪಾನವು ರಾಕ್ಷಸರಿಗೂ ಮಧುಪಾನವು ದೇವತೆಗಳಿಗೂ ಸಿಕ್ಕಲು ಈರುವರು ಕಲಹ ಮಾಡುತ್ತಿರುವ ಸಮಯದಲ್ಲಿ ಗದಾ, ಶಂಕು, ಚಕ್ರಧಾರಿಯಾದ ಮಹಾವಿಷ್ಣುವು ಅಮೃತಪಾನವನ್ನು, ಮಧುಪಾನವನ್ನು ತನ್ನ ವಶಕ್ಕೆ ಪಡೆದುಕೊಂಡು ದೇವತೆಗಳನ್ನು ಒಂದು ಕಡೆ ಕೂರಿಸಿ ರಾಕ್ಷಸರನ್ನು ಒಂದು ಕಡೆ ಕೂರಿಸಿ ದೇವತೆಗಳಿಗೆ ಮಧುಪಾನವನ್ನು, ರಾಕ್ಷಸರಿಗೆ ಅಮೃತಪಾನವನ್ನು ಕೊಡುತ್ತಿರುವ ಸಮಯದಲ್ಲಿ ನಿಕುಂಬಿಣಿ ಎಂಬ ಮಗನು ತಂದೆ ದೇವಮಾನವ, ತಾಯಿ ರಾಕ್ಷಸಿಯಾದರೂ ದೇವತೆಗಳೊಳಗೂಡಿ ಕುಳಿತಿದ್ದನು. ಮಹಾವಿಷ್ಣುವು ಆತನಿಗೂ ಅಮೃತವನ್ನು ಕೊಡುತ್ತಿರುವ ಸಮಯದಲ್ಲಿ ಸೂರ್ಯ, ಚಂದ್ರಾದಿಗಳಿಬ್ಬರು ವಿಷ್ಣು ಮೋಸವಾಯಿತು ಎಂದು ಕೂಗಿಕೊಂಡರು. ತಕ್ಷಣವೇ ಕೋಪಗೊಂಡ ಮಹಾವಿಷ್ಣುವು ತಾನು ಅಮೃತವನ್ನು ಕೊಡುತ್ತಿರುವ ಉದ್ದರಣೆಯನ್ನು ಚಕ್ರವನ್ನಾಗಿ ಮಾಡಿ ಹೊಡೆಯಲು ರುಂಡ ಒಂದು ಕಡೆ ಬಿದ್ದಿತು. ಆ ರುಂಡ ಮುಂಡಗಳೆರಡೆ ರಾಹು ಕೇತುಗಳಾಗಿ ನಾಮಾಂಕಿತವಾಯಿತು. ರಾಹು ಸೂರ್ಯನನ್ನು ಪಿಡಿದು ಬಾಧಿಸುವನು, ಕೇತುವು ಚಂದ್ರನನ್ನು ಪಿಡಿದು ಬಾಧಿಸುವನು. ಆದ್ದರಿಂದ ರಾಹುವಿಗೆ ಉದ್ದಿನ ಕಾಳು, ಕೆಂಪು ವಸ್ತ್ರ, ಕೇತುವಿಗೆ ಹುರುಳಿಕಾಳು ಮತ್ತು ಕೆಂಪು ವಸ್ತ್ರಗಳನ್ನು ದಾನವಾಗಿ ನೀಡಿದರೆ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗಿ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವರು. ಆದ್ದರಿಂದ ರಾಹು ಕೇತು ಗ್ರಹಗಳನ್ನು ಬಹಳ ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡಿರಿ. ಆಗಬಹುದು. ರಾಹುಕೇತುಗಳ ಪಾಲಕ ಗೋವಿಂದ. ರಾಹುಕೇತುಗಳ ಪಾಲಕ ಗೋವಿಂದ. ಪಾಲು ಗೋವಿಂದ. ಪುರೋಹಿತರೇ, ರಾಹು, ಕೇತು ಎಂಬ 2 ಗ್ರಹಗಳನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡಿರುವೆ. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಇವರು ಎಲ್ಲರೂ ಹೇಳಿದ ಗ್ರಹಗಳಿಗಿಂತ ಇನ್ನೊಂದು ಶ್ರೇಷ್ಠವಾದ ಗ್ರಹ ಇರುವುದು ರಾಜೇಂದ್ರ. ಅದನ್ನು ಹೇಳಲು ನನಗೆ ಎಷ್ಟು ಭಯವಾಗುತ್ತಿದೆ ಪ್ರಭು. ಏನು? ಇವರು ಎಲ್ಲರೂ ಹೇಳಿರುವ ಗ್ರಹಗಳಿಗಿಂತಲೂ ಇನ್ನೂ ಒಂದು ಶ್ರೇಷ್ಠವಾದ ಗ್ರಹ ಇರುವುದೇ? ಹೌದು ರಾಜೇಂದ್ರ. ಅದನ್ನು ಹೇಳಲು ನಿಮಗೆ ಭಯವಾಗುತ್ತಿರುವುದೇ? ಹೌದು ರಾಜೇಂದ್ರ. ಪುರೋಹಿತರೇ, 8 ಗ್ರಹಗಳನ್ನು ಎಡೆಬಿಡದೆ ಪೂಜೆ ಮಾಡಿರುವ ನಾನು ಅದು ಒಂದು ಗ್ರಹವನ್ನು ಬಿಡುವುದುಂಟೆ? ಅದು ಎಂಥ ಗ್ರಹವಾದರೂ ಆಗಿರಲಿ, ಆ ಗ್ರಹದ ಮಹಿಮೆಯನ್ನು ತಿಳಿಸಿ ನಾನು ಪೂಜಿಸಲೇಬೇಕು. ರಾಜೇಂದ್ರ, ಹೇಳುವೆನು, ಚೆನ್ನಾಗಿ ಲಾಲಿಸಿ.
ಇವರು ಎಲ್ಲರೂ ಹೇಳಿದ ಗ್ರಹಗಳಿಗಿಂತ ಶ್ರೇಷ್ಠವಾದವರೇ ಆ ಶನಿ ಮಹಾತ್ಮನು. ಏನು ಇವರು ಎಲ್ಲರೂ ಹೇಳಿರುವ ಗ್ರಹಗಳಿಗಿಂತಲೂ ಶ್ರೇಷ್ಠವಾದವರೇ ಆ ಶನಿದೇವರೇ? ಹೌದು ರಾಜೇಂದ್ರ. ಅದು ಹೇಗೆ? ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವನು. ಶಿವ, ಏನು ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟಂತವನೇ? ಹೌದು ರಾಜೇಂದ್ರ. ಅನಂತರ ಸೂರ್ಯ ದೇವನ ರಥವನ್ನು ನಡೆಸಿದ ಅರುಣನೆಂಬ ಸಾರಥಿಗೆ ಕೈ ಕಾಲುಗಳು ಸಹ ಎಳವಾದವು. ಏನು ಸೂರ್ಯ ದೇವರ ರಥವನ್ನು ನಡೆಸುತ್ತಿದ್ದ ಅರುಣನೆಂಬ ಸಾರಥಿಗೆ ಕೈಕಾಲುಗಳಿಲ್ಲದೆ ಎಳವಾದವೆ? ಹೌದು ರಾಜೇಂದ್ರ. ಅನಂತರ ಸೂರ್ಯ ದೇವನ ರಥಕ್ಕೆ ಕಟ್ಟಿದ 7 ಅಶ್ವಗಳ ಕಣ್ಣುಗಳು ಸಹ ಹಿಂಗಿ ಹೋದವು. ಏನು ಸೂರ್ಯ ದೇವರ ರಥಕ್ಕೆ ಕಟ್ಟಿದ್ದ 7 ಅಶ್ವಗಳ ಕಣ್ಣುಗಳು ಹಿಂಗಿ ಹೋದವೆ? ಹೌದು ರಾಜೇಂದ್ರ. ಏತಕ್ಕೆ? ಆ ಶನಿ ದೇವರ ತಾಪಜಲಕ್ಕೆ ಸಿಲುಕೆ. ಯಾರ ತಾಪಜಾಲಕ್ಕೆ ಆ ಶನಿ ದೇವರ ತಾಪಜಲಕ್ಕೆ ಸಿಲುಕೆ ಅಂತವನನ್ನು ಪೂಜಿಸಬೇಕು, ಪೂಜಿಸಬೇಕು. ಬಿಡಿ ಬಿಡಿ ಛೆ, ಬಿಡಿ ಬಿಡಿ ಪಾಪಿಯ ವಚನವ ನುಡಿವರ ಸಭೆಯಲ್ಲಿ, ಪಾಪಿಯ ವಚನವ ನುಡಿವರ ಸಭೆಯಲ್ಲಿ ಬಿಡಿ ಬಿಡಿ ಛೆ, ಛೆ, ಬಿಡಿ ಬಿಡಿ. ಸಂತೆಗೆ ತಾವ ಸತ್ತುತ್ತವ, ಸಂತೆಗೆ ತಾವ ಸತ್ತುತ್ತವ, ಸೊಂದನು ಕೈವರ ಸತ್ತನು ಕದಲಲು, ಸೊಂದನು ಕೈವರ ಸತ್ತನ ಕದಲಲು. ಛೆ, ಬಿಡಿ ಬಿಡಿ ಛೆ, ಬಿಡಿ ಬಿಡಿ. ಪಿತನ ಪಿಡಿದವ ನಾತನ ವಚನವ, ಪಿತನ ಪಿಡಿದವ ನಾತನ ವಚನ ನುಡಿವರ ಸಭೆಯಲ್ಲಿ ಸದಿಗುರಾತ್ಮರೇ, ನುಡಿವರ ಸಭೆಯಲ್ಲಿ ಸದಿಗುರಾತ್ಮರೇ. ಛೆ, ಬಿಡಿ ಬಿಡಿ ಛೆ, ಬಿಡಿ ಬಿಡಿ. ಛೆ, ಪುರೋಹಿತರೇ, ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟಂತಾದವನನ್ನು ನನ್ನ ಆಸ್ಥಾನದಲ್ಲಿ ಪೂಜಿಸು ಎಂದು ಹೇಳಿದ ತಪ್ಪಿಗೆ ನಿಮ್ಮ ನಿಮ್ಮ ಕರಗಳಿಂದ ನಿಮ್ಮ ಬಾಯನ್ನು ಬದಲು. ಮಂತ್ರಿಶೇಖರ, ರಾಜೇಂದ್ರ, ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟಂತಾದವನನ್ನು ಪೂಜಿಸು ಎಂದು ಹೇಳಿದಿರಲ್ಲ, ಇವರೆಂತ ಅವಿವೇಕಿಗಳಾದ ಬ್ರಾಹ್ಮಣೋತ್ತಮರು ನೋಡಿದೆಯಾ? ರಾಜೇಂದ್ರ, ಇವರೆಲ್ಲರೂ ಅವಿವೇಕಿಗಳಾದ ಬ್ರಾಹ್ಮಣೋತ್ತಮರೇ. ಪುರೋಹಿತರೇ, ಆ ಪಿತೃಘಾತಕನ ಸಮಾಚಾರವನ್ನು ಈ ನನ್ನ ರಾಜಸ್ಥಾನದಲ್ಲಿ ಆಡಿದ ತಪ್ಪಿಗೆ ಇದೇ ನಿಮಗೆ ತಕ್ಕ ಶಿಕ್ಷೆ. ಎಲ್ಲಿ ನಿಮ್ಮ ನಿಮ್ಮ ಬಾಯಿಗಳಿಂದ ನಿಮ್ಮ ಕರಗಳನ್ನು ಹೊರತೆಗೆದು ಮೂರ್ಖರೇ.
ನಾವು ಪರಿಯಾಗಿ ಜನರು ಕಾರ ಚಪ್ಪಾಳೆಯನ್ನು ಹೊಡೆದಿರುವ ದುರಾತ್ಮ ವಿಕ್ರಮ ವಿಕ್ರಮ ಇದು ಇದು ಶರಮಾರ್ಥದಲ್ಲಿ ನಿನ್ನ ರಾಜಗಳ ವಿಕ್ರಮ ಮೊನ್ನೆ ಮೊನ್ನೆ ಸಮಾಚಾರವೇನು? ರಾಜೇಂದ್ರ, ಅದು ಅಶ್ಲೀಲವಾಣಿಯು ನುಡಿದಿರಬಹುದು. ಏನು ಅಶರೀರವಾಣಿ? ಅಶರೀರವಾಣಿ? ಛೇ! ಆ ಅಶರೀರವಾಣಿಯು ನಮ್ಮನ್ನು ಏನು ತಾನೇ ಮಾಡಬಲ್ಲದು? ಭ್ರಾಂತಿಯನ್ನು ಬಿಡುವಂತೆ ಭ್ರಾಂತಿಯನ್ನು ಬಿಡು. ರಾಜೇಂದ್ರ, ನಾವು ಆಡಿದ ನುಡಿಗಳನ್ನು ಕೇಳಿ ಆ ಪರಮಾತ್ಮನು ಕೋಪಗೊಂಡು ಆಕಾಶ ಮಾರ್ಗದಲ್ಲಿ ರಥಾರೂಢನಾಗಿ ಹೋಗುತ್ತಿರುವ ಪ್ರಭು. ಈಗಲಾದರೂ ಆತನ ಪ್ರತಿಮೆಯನ್ನು ಆನೆಯಾಗದಿಂದ ಮಾಡಿಸಿ ಎಳ್ಳಿನ ರಾಶಿಯ ಮೇಲಿಟ್ಟು ಗಂಗೋದಕ ಸಹಿತವಾಗಿ ಪೂಜೆ ಮಾಡಿದರೆ ಈಗಲೂ ಆ ಪರಮಾತ್ಮನು ಒಡೆಯುವನು ಪ್ರಭು. ಏನು ಪುರೋಹಿತರೇ, ಆ ಪಿತೃಘಾತಕನ ಪ್ರತಿಮೆಯನ್ನು ಆನೆಯ ದಂತದಿಂದ ಮಾಡಿಸಿ ಎಳ್ಳಿನ ರಾಶಿಯ ಮೇಲಿಟ್ಟು ಗಂಗೆಯಿಂದ ತೊಳೆದರೆ ಶಾಂತನಾಗುವನೇ ಆ ಶನಿಯು. ಪುರೋಹಿತರೇ, ಆ ಪಿತೃಘಾತಕನ ಸಮಾಚಾರವನ್ನು ಪುನಃ ಈ ನನ್ನ ಆಸ್ಥಾನದಲ್ಲಿ ನುಡಿಯಬೇಡಿ. ನೀವೆಲ್ಲರೂ ನನ್ನ ಆಸ್ಥಾನವನ್ನು ಬಿಟ್ಟು ಮೊದಲು ತೊಲಗಿ ಹೋಗುತ್ತಾರೆ.